ಬಂದಿದೆ. ಸರ್ಗೂರಲ್ಲಿ, ಕೋಟೆ ಕಡೆ, ಗುಂಡ್ಲುಪೇಟೆ ಕಡೆನೂ ಕೂಡ ಇವತ್ತು ನಮ್ಮ ಹೋರಾಟ ಪ್ರತಿಭಟನೆನೂ ಕೂಡ ಅದೇ ನಿಟ್ಟಿನಲ್ಲಿ ಅಲ್ಲಿ ನಡೀತಾ ಇದೆ. ಒಂದು ನೀರು ತುಂಬಿಸೋ ದೃಷ್ಟಿಯಲ್ಲಿ, ಮತ್ತೆ ಇದು ಈ ಹುಲಿ ಮಾನವ ಸಂಘರ್ಷ ದೃಷ್ಟಿಯಲ್ಲಿ ನಡೀತಾ ಇದೆ. ಒಂದಂತೂ ಸತ್ಯ, ಅರಣ್ಯ ಇಲಾಖೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾಗಿದೆ. ನಮ್ಮ ಕೊಡಗು ನೋಡ್ತೀವಿ, ಅಲ್ಲಿ ಆನೆ ದಾಳಿಗಳು ಜಾಸ್ತಿ ಆಗುತ್ತೆ. ಹುಲಿಗಳು ಇದಾವೆ, ಕಾಫಿ ತೋಟಗಳು ಒಳಗೆ ಬರ್ತಾ ಇದಾವೆ. ಸದ್ಯ ಅಲ್ಲಿ ಏನೋ ಹುಲಿಯ ಒಂದು ದಾಳಿ ಆಗಿಲ್ಲ, ಆದ್ರೆ ಆನೆ ದಾಳಿಗಳು ನಿರಂತರವಾಗಿ ಆಗ್ತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿರಂತರವಾಗಿ ತಕ್ಷಣವೇ ಸ್ಪಂದಿಸಬೇಕಾಗಿದೆ. ಅವ್ರಿಗೆ ದತ್ತಾಂಶಗಳಿದಾವೆ, ಎಷ್ಟು ಹುಲಿಗಳಿದಾವೆ, ಎಷ್ಟು ಆನೆಗಳಿದಾವೆ, ಯಾವ್ದು ಸಮಸ್ಯೆ ಹುಲಿಗಳು, ಯಾವ್ದು ಸಮಸ್ಯೆ ಆನೆಗಳು ಅಂತದ್ದು ಅವ್ರಿಗೆ ಗೊತ್ತೇ ಇದೆ. ಆ ನಿಟ್ಟಿನಲ್ಲಿ ಅವರು ಯಾವ್ದು ಹಿಡಿಬೇಕು, ಯಾವ್ದನ್ನ ನಾವು ಸ್ಥಳಾಂತರ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಅವರು ತಕ್ಷಣವೇ ಅದಕ್ಕೆ ಸ್ಪಂದಿಸಬೇಕಾಗಿರೋದು ಅತ್ಯವಶ್ಯ. ಇದು ತಕ್ಷಣವಾದಂತ ತಗೋಬಹುದಂತ ಕ್ರಮ. ನಾವು ಈಗ ಶಾಶ್ವತವಾಗಿ ನಾವು ಪರಿಹಾರ ಬೇಕಂದ್ರೆ ಒಂದು ಕ್ಯಾರಿಂಗ್ ಕೆಪಾಸಿಟಿ, ಎಷ್ಟು ಸಂಖ್ಯೆ ಆಗಿದೆ ಹುಲಿದು, ಎಷ್ಟು ಅರಣ್ಯ ಇದೆ, ಆ ಅರಣ್ಯ ಎಷ್ಟು ಹುಲಿಗಳನ್ನ ನಾವು ಅಲ್ಲಿ ಬದುಕಬಹುದು ಅಂತ ಒಂದು ಅಧ್ಯಯನ ನಡಿಬೇಕಾಗಿದೆ. ಕ್ಯಾರಿಂಗ್ ಕೆಪಾಸಿಟಿ ಅಂತ ನಾವು ಹೇಳ್ತೀವಿ. ಆ ಒಂದು ಸಂಶೋಧನೆ ಎಲ್ಲೂ ಮಾಡಿಲ್ಲ. ರಾಜ್ಯ ಸರ್ಕಾರ ಅದನ್ನ ಮಾಡಬೇಕಾಗಿದೆ. ಮತ್ತೆ ಒಂದು ವೇಳೆ ಇದು ಓವರ್ ಕನ್ಸರ್ವೇಷನ್ ಆಗ್ತಾ ಇದೆ. ಇಡೀ ಇತಿಹಾಸದಲ್ಲಿ ಕೆರೆ ತುಂಬಿಸೋದು ಇತ್ಯಾದಿ ಎಲ್ಲೂ ಆಗ್ತಾ ಇರಲಿಲ್ಲ. ಇದು ನೋಡಿ ಭಾವನಾತ್ಮಕವಾಗಿ ನಾವು ಮಾತಾಡಿದ್ರೆ ಇದು ನನಗೂ ವಿರೋಧ ಮಾಡ್ತಾರೆ. ಯಾಕಂದ್ರೆ ಕೆರೆ ತುಂಬಿಸೋದು ಒಳ್ಳೇದು, ಅವ್ರಿಗೆ ನೀರು ಬೇಕು, ಪ್ರಾಣಿಗಳಿಗೆ ಇತ್ಯಾದಿ 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 ಅಂತ ಹೇಳ್ತಾರೆ. ಆದ್ರೆ ನಿಜಕ್ಕೂ ನೋಡಕ್ ಹೋದ್ರೆ ಏನು ನೇಚರಲ್ಲಿ ಅದರದೇ ಆದಂತಹ ಒಂದು ವ್ಯವಸ್ಥೆ ಇದೆ. ನಾವೇನು ಹೋಗ್ಬಿಟ್ಟ ನಮ್ಮ ಕೈ ಹಾಕೋ ಅವಶ್ಯಕತೆ ಇಲ್ಲ. ಆ ನೇಚರ್ಗೆ ಅದು ಕಾಪಾಡುತ್ತೆ. ಪ್ರಕೃತಿಗೆ ಕಾಪಾಡುವಂಥದ್ದು ಒಂದು ವ್ಯವಸ್ಥೆ ಇದೆ. ಓವರ್ ಕನ್ಸರ್ವೇಷನ್ ಬೇಕಾಗಿಲ್ಲ. ಆ ನಿಟ್ಟಿನಲ್ಲೂ ಕೂಡ ಇಲ್ಲಿ ಎಲ್ಲ ಕಡೆ ಸೋಲಾರ್ ಪಂಪ್ ಹಾಕಿ ಒಂದು ನೀರು ಪಂಪ್ ಹಾಕೋದು ಸಮ್ಮರ್ ಟೈಮಲ್ಲೂ ಕೂಡ ಇದೆಲ್ಲ ಬೇಕಾಗಿಲ್ಲಕ್ಕಂತ. ನೀವು ಬೇಕಾದ್ರೆ ತಜ್ಞರಿಗೆ ಕೇಳಿ, ಅರಣ್ಯ ಒಂದು ಸಂರಕ್ಷಣೆ ಮಾಡೋರು ತಜ್ಞರಿಗೆ ಕೇಳಿ. ಓವರ್ ಕನ್ಸರ್ವೇಷನ್ ನಮ್ಮಲ್ಲಿ ಆಗ್ತಾ ಇದೆ. ಹುಲಿಗಳು ಹೆಚ್ಚಿನ ಸಂಖ್ಯೆಗಳಲ್ಲಿ ನಮ್ಮ ಅರಣ್ಯಲ್ಲಿ ಆಗ್ತಿದೆ. ನಮ್ಮ ಅರಣ್ಯಗಳು ಟೈಗರ್ ರಿಸರ್ವ್ ಅಂದ್ರೆ ಹುಲಿಗೆ ಮೀಸಲಿಟ್ಟಿರುವಂತದ್ದು ಏನು ಪ್ರದೇಶಗಳಿದೆ, ಒಳ್ಳೆ ಒಂದು ಹೋರಾಟ ಆಗ್ತಾ ಇದೆ. ಅದಕ್ಕಾಗಿ ಅಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಏನಾಗಿದೆ, ಆ ಅರಣ್ಯ ಅಲ್ಲಿ ಇರುವಂತದ್ದು ಜಾಗದಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಸಹಜವಾಗಿ ಆಚೆ ಬರ್ತಾ ಇದೆ. ಸೊ ಈ ದಾಳಿಗಳು ಹೆಚ್ಚಾಗ್ತಾ ಆಗ್ತದೆ. ಸೊ ಶಾಶ್ವತವಾದ ಪರಿಹಾರ ಬೇಕಾಗಿದೆ. ತಕ್ಷಣವೇ ಒಂದು ಪರಿಹಾರ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಒಂದು ಒಳ್ಳೆ ಯೋಜನೆ ರೂಪಿಸಬೇಕಾಗಿರೋದು ಅತ್ಯವಶ್ಯ. ಜೊತೆಗೆ ಅದಕ್ಕೆ ಹುಲಿ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿ. ಅಕ್ರಮ ರೆಸಾರ್ಟ್ಗಳು ಪ್ರಕೃತಿ ಮೇಲೆ ಒಂದು ಸಮಸ್ಯೆ ಆಗುವಂತದ್ದು ಹೊರತು ಹುಲಿಗಳ ಮೇಲೆ ಅಥವಾ ಹುಲಿ ದಾಳಿಗಳು ಹೆಚ್ಚಿಸ್ತಾ ಇದೆ ಅಂತ ಯಾವುದೇ ಒಂದು ಲಿಂಕ್ ಇದೆ ಅಂತ ನಾನು ಎಲ್ಲೂ ಕೇಳಿಲ್ಲ. ಸಫಾರಿಗಳು ಹೆಚ್ಚಿಸೋ ದೃಷ್ಟಿಯಲ್ಲೂ ಕೂಡ ಎಲ್ಲೂ ಇದು ಹುಲಿಗಳ ದಾಳಿ ಹೆಚ್ಚಿಸ್ತಾ ಇದೆ ಅಂತ ಲಿಂಕ್ ಇಲ್ಲ. ಒಂದು ನೀವು ನೋಡ್ಬೇಕಾಗಿರೋದು, ನಮ್ದು ಅರಣ್ಯ ಪ್ರದೇಶ ಬಂಡೀಪುರಲ್ಲೇ ಸುಮಾರು 800ರಿಂದ 1001 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅದರಲ್ಲಿ ಬರೀ 150 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಸಫಾರಿ ನಡೆಯೋದು, ಟೂರಿಸಂ ಝೋನ್ ಅಂತ ಗುರುತಿಸಲಾಗಿದೆ. ಬಾಕಿದೆಲ್ಲ ಕೋರ್. ಅಲ್ಲಿ ಯಾವುದೇ ಒಂದು ಮನುಷ್ಯರ ಒಂದು ಸೆಟಲ್ಮೆಂಟು ಇಲ್ಲ. ಕೆಲವು ಕಡೆ ಇವರು ಬುಡಕಟ್ಟು ಜನಾಂಗ ಇರ್ಬೋದು, ಆದ್ರೆ ಅದು ಬಿಟ್ರೆ ಸಾಮಾನ್ಯವಾಗಿ ಯಾರು ಇಲ್ಲ. ಅಂಡ್ ಅವರು ಸಾವಿರಾರು ವರ್ಷದಿಂದ ಅಲ್ಲೇ ಇದ್ದು ಅವರು ಒಂದ್ ರೀತಿ ಅರಣ್ಯ ಪ್ರಕೃತಿ ಜೊತೆಗೇನೆ ಅವ್ರನ್ನ ಹೊಂದಾಣಿಕೆ ಇರುವಂತದ್ದು ಒಂದು ಸಮುದಾಯ. ಅದಕ್ಕಾಗಿ ಇದರಿಂದಾನೇ ಇದರ ಪರಿಣಾಮ ಜಾಸ್ತಿ ಆಗ್ತಾ ಇದೆ ಅಂತ ನಾನೇನು ಯಾವುದೇ ಒಂದು ಸಂಶೋಧನೆ ಅಥವಾ ಅಧ್ಯಯನ ನಾನು ಕೇಳಿದ್ದೆ. ಒಂದಂತೂ ನಿಜ, ಹುಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದರಿಂದ ಆಚೆಗೆ ಬರ್ತಾ ಇದೆ. ಮತ್ತೆ ಜೊತೆಗೆ ಈ ಲ್ಯಾಂಟನ ಮತ್ತೆ ಅಲ್ಲಿರುವಂತದ್ದು ಏನು ಅನೇಕ ಈ ವೀಡ್ಗಳು ಮತ್ತೆ ಯಾವ್ಯಾವ ಬೇರೆ ಕಡೆಯಿಂದ ವಿದೇಶದಿಂದ ಬಂದಿರುವಂತ ತಳಿಗಳು ಅದನ್ನ ತೆಗಿಬೇಕಾಗಿದೆ. ಯಾಕಂದ್ರೆ ನಮ್ಮ ಏನು ಪ್ರಾಣಿ ಪಕ್ಷಿಗಳಿದಾವೆ ಅದು ತಿನ್ನಲ್ಲ. ಸೊ ಅದಕ್ಕಾಗಿ ಅದು ಹೆಚ್ಚಿನ ಒಂದು ಮಟ್ಟದಲ್ಲಿ ವಿಸ್ತಾರವಾಗಿ ಬೆಳೀತಾ ಇದಾವೆ. ಲಾಂಟಾನ ಅಂತೂ ನೀವು ಲೆಕ್ಕ ಇಲ್ಲದೆ ನೀವು ಫೀಲ್ಡ್ ಇದು ಗ್ರೀನ್ ಡೆಸರ್ಟ್ ಅಂತ ಕರೀತಾರೆ, ಅದು ಬೆಳೀತಾ ಇದೆ. ಅದನ್ನ ತೆಗೆದು ಗ್ರಾಸ್ ಲ್ಯಾಂಡ್ ಮಾಡಿದ್ರೆ ಇದೇನು ನಮ್ಮ ಜಿಂಕೆಗಳು, ಸಾಂಬಾರು ಇತ್ಯಾದಿ ಎಲ್ಲ ಒಳಗೆ ಇರ್ತವೆ, ಹುಲಿಗಳು ಒಳಗೆ ಇರ್ತವೆ. ಇದು ಹುಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದು ಬೇರೆ. ಬಟ್ ಈ ತರ ಒಂದು ನಿಯಂತ್ರಣ ಮಾಡಕ್ಕೆ 10 ವರ್ಷ ಆದ್ರೂ ಅದು ಒಂದ್ ರೀತಿ ನಿಯಂತ್ರಣ ಆಗುತ್ತೆ. ನೋಡಿ, ಪರಿಹಾರಗಳು ಬೇಕಾದಷ್ಟಿದೆ. ಇದು ಅರಣ್ಯ ಅಧಿಕಾರಿಗಳಿಗೆ ಆಗ್ಲೇ ಗೊತ್ತಿದೆ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಅದು ಅವರು ಒಳ್ಳೆ ರೀತಿಯಲ್ಲಿ ಇದು ಕ್ರಮ ತಗೋಬೇಕಾಗಿರೋದು ಅತ್ಯವಶ್ಯ. ಅವರು ತಗೊಳ್ಳಿ, ನಾವು ಕೂಡ ಅವ್ರ ಪರ ಇದೀವಿ, ರೈತರ ಪರನೂ ಇದೀವಿ. ನಿರ್ದಿಷ್ಟವಾಗಿ ಯಾವ್ದು ಸಮಸ್ಯೆ ಹುಲಿಗಳಿದೆ ಅದನ್ನ ಹಿಡಿಲೇಬೇಕಾಗಿದೆ.